ನಮಸ್ಕಾರ ಅಭ್ಯರ್ಥಿಗಳೇ, ಯಾರೆಲ್ಲ ನೀವುಗಳು ಒಂದು ಬಿ ಎಡನ್ನು ಕೋರ್ಸನ್ನು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಿರಿ. ಸೊ ಅಂಥ ಅಭ್ಯರ್ಥಿಗಳಿಗೆ ಈ ವರ್ಷದಿಂದ ನಮ್ಮ ಚಾನಲ್ ನಿಮಗೆ ಗೈಡ್ಲೈನ್ಸನ್ನು ಕೊಡುತ್ತೆ. ಸೊ ಮಾಹಿತಿಗಳನ್ನು ಕೊಡುತ್ತೆ, ಏನೆಲ್ಲ ಅಪ್ಡೇಟ್ ಆಗಿರುತ್ತೆ ಅಥವಾ ಕೌನ್ಸಿಲಿಂಗಿಗೆ ಇರ್ಬೋದು, ಆನ್ಲೈನ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತಹ ಎಲ್ಲ ಒಂದು ಅಪ್ಡೇಟ್ಗಳನ್ನು ನಮ್ಮ ಚಾನಲಲ್ಲಿ ನಾವು ತಪ್ಪದೇ ಒಂದು ಅಪ್ಡೇಟನ್ನು ಮಾಡ್ತೇವೆ. ಸೊ ಹೀಗಾಗಿ ನೀವು ಬಿ ಎಡನ್ನು ಮಾಡಬೇಕು ಅಂತ ಬಯಸಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಮುಂಬರುವ ದಿನಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಬಿ ಎಡ್ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾದಾಗ ಅದಕ್ಕೆ ಯಾವೆಲ್ಲ ಒಂದು ಅರ್ಹತೆಯನ್ನು ನೀವು ಹೊಂದಿರಬೇಕಾಗತ್ತೆ. ಓಕೆ, ಒಂದಷ್ಟು ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ. ಆ ಒಂದು ಅರ್ಹತೆ ಬಗ್ಗೆ ಹಿಂದಿನ ವರ್ಷ 2023-24ನೇ ಸಾಲಿನಲ್ಲಿ ಏನು ಒಂದು ನಡುವಳಿಗಳನ್ನು ರಿಲೀಸ್ ಮಾಡಿದರು ಅದರ ಬಗ್ಗೆ ಅದನ್ನು ನಮಗೆ ಉಲ್ಲೇಖದಲ್ಲಿ ಇಟ್ಟುಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹಿಂದಿನ 2023-24ನೇ ಸಾಲಿನಲ್ಲಿ ಒಂದು ಆನ್ಲೈನ್ ಅರ್ಜಿಯನ್ನು ಕರೆಯಲಾಗಿತ್ತು ಬಿ ಎಡ್ ಅಭ್ಯರ್ಥಿಗಳಿಗೆ. ಸೊ ಆ ಒಂದು ನಡವಳಿಕೆಯ ಪ್ರಕಾರ ಏನೆಲ್ಲ ಒಂದು ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಅರ್ಹತೆಯ ಬಗ್ಗೆ ಇಲ್ಲಿ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ಹತೆಗಳು ಅಂದರೆ ಎಲಿಜಿಬಿಲಿಟಿ ಏನಿರಬೇಕು. ಸೊ ಒಂದನೇದು, ಸರ್ಕಾರಿ ಕೋಟಾದ ಸೀಟ್ಗಳಿಗೆ ಅಭ್ಯರ್ಥಿಯು ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದ ಅಭ್ಯರ್ಥಿಯಾಗಿರಬೇಕು. ಕರ್ನಾಟಕದಲ್ಲಿ ನೀವು ಅಭ್ಯರ್ಥಿಯಾಗಿರಬೇಕು. ಎರಡನೇದು, 10+2+3 or 4 ಅಂದರೆ SSLC, PU 2 ವರ್ಷ, PUC 3 ಅಥವಾ 4 ವರ್ಷದ ಪದವಿಯನ್ನು ಕಂಪಲ್ಸರಿ ಮಾಡಿರಬೇಕು. ಆಮೇಲೆ ಉಲ್ಲೇಖ 2ರ ಆದೇಶದಂತೆ ಅಥವಾ ಒಂದು ರೂಲ್ಸ್ ಇದೇನೆಂದರೆ, 3 ವರ್ಷದ ಡಿಪ್ಲೊಮಾ ಅಥವಾ 7 ವರ್ಷದ ITI ಕೋರ್ಸ್ ಅಥವಾ 7 ವರ್ಷದ ವೃತ್ತಿ ಶಿಕ್ಷಣ ಡಿಪ್ಲೊಮಾ GOC, GODC, GLDC ಈ ಥರ ಕೋರ್ಸ್ಗಳನ್ನು ಮಾಡಿದ ವತಿಯಿಂದ ನಡೆಸ್ತಾ, ಅಂದರೆ NIOS ಇಂದ ಒಂದು ಭಾಷಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದರೆ ಮಾತ್ರ ಕರ್ನಾಟಕ ಪ್ರೌಢಶಾಲಾ ಪರೀಕ್ಷಾ ಮಂಡಳಿ ನಡೆಸುವ PUC ತತ್ಸಂಬಂಧ ಪರಿಗಣಿಸಲಾಗುವುದು. ಅಂದರೆ ನೀವು NIOSದಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣ ಆಗಿರಬೇಕು. ಅಂದರೆ ಅಲ್ಲಿ ಕೂಡ ನೀವು ಒಂದು ಭಾಷೆಯನ್ನು ತೆಗೆದುಕೊಂಡಿರಬೇಕು. ಅಂದರೆ ಇಲ್ಲಿ ಏನಂತಂದರೆ ನಿಮಗೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಪ್ಪ ಅಂದರೆ ಎಲಿಜಿಬಿಲಿಟಿ ಇರಬೇಕಾಗಿರುವಂಥದ್ದು. ಸೊ ಅದರ ಜೊತೆಗೆ ಏನಂತಂದರೆ, ಕನಿಷ್ಠ ನೀವು ಕರ್ನಾಟಕದಲ್ಲಿ ಏನಪ್ಪ ಅಂದರೆ 7 ವರ್ಷ ವ್ಯಾಸಂಗ ಮಾಡಿರಬೇಕು. SSLC, PUC ಪರೀಕ್ಷೆ ಕರ್ನಾಟಕದಲ್ಲಿ ಉತ್ತೀರ್ಣರಾಗಿರಬೇಕು. SSLC ಅಥವಾ PUC. SSLC PUC ಪರೀಕ್ಷೆ ನೇರವಾಗಿ ನೋಂದಣಿ ಮಾಡಿ ಉತ್ತೀರ್ಣರಾದ ಅಭ್ಯರ್ಥಿಗಳು ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಅಧ್ಯಯನ ಮಾಡಿ ಉತ್ತೀರ್ಣರಾದ 7 ವರ್ಷ ವ್ಯಾಸಂಗ ಮಾಡಿದ ಅಗತ್ಯವಿಲ್ಲ. ಅಂದರೆ ಇಲ್ಲಿ ನೋಡಿ ಏನಂದರೆ, ಸೊ ಈಗಾಗಲೇ ಯಾರು PUC ಮತ್ತು SSLCಯಲ್ಲಿ ನೇರವಾಗಿ ನೋಂದಣಿ ಮಾಡಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮತ್ತು ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು 7 ವರ್ಷ ವ್ಯಾಸಂಗ ಪ್ರಮಾಣ ಸಲ್ಲಿಸಲು ಅಗತ್ಯವಿರುವುದಿಲ್ಲ ಅಂತಂದರೆ ಹೇಳ್ತಾ ಇದ್ದಾರೆ. ಅಂದರೆ ಕರ್ನಾಟಕದ ಕನಿಷ್ಠ 7 ವರ್ಷ ವಾಸ ಮಾಡಿದ ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರದಿಂದ ಪ್ರವಾಸಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಆಮೇಲೆ SSLC, PUC ಪರೀಕ್ಷೆಯಲ್ಲಿ ಮುಕ್ತ ವಿಶ್ವವಿದ್ಯಾಲಯದಿಂದ ಅಥವಾ ನೀವು ನಮ್ಮ ಸರ್ಕಾರದಿಂದ ಪಡೆದಿರುವಂತಹ ಒಂದು ಶಿಕ್ಷಣ ಮಂಡಳಿಯಿಂದ ಎಲಿಜಿಬಲನ್ನು ಹೊಂದಿರಬೇಕು. ಅದರ ಜೊತೆಗೆ ಕನಿಷ್ಠ 50 ಅಂಕಗಳ ಪದವಿ ಹೊಂದಿರಬೇಕು ನೋಡಿರಿ, ಅಥವಾ ಕನಿಷ್ಠ 50% ನೀವು ಡಿಗ್ರಿಯನ್ನು ಪಾಸಾಗಿರಬೇಕು. ಅಥವಾ ಇನ್ ಕೇಸ್ ಆಫ್ ಏನಂತಂದರೆ ಇಲ್ಲಿ ಇಂಜಿನಿಯರಿಂಗ್ ಪದವಿ ವಿಜ್ಞಾನ, ಗಣಿತಶಾಸ್ತ್ರ, ಸೊ ಈ ಥರ ಒಂದು ಸಸ್ಮಾನ ಇದ್ದರೂ ಕೂಡ 55 ಅಂಕಗಳೊಂದಿಗೆ ಇಂಜಿನಿಯರ್ದಲ್ಲಿ ಕೂಡ ನೀವು ಪಾಸ್ ಆಗಿರಬೇಕು. ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಬಿ ಎಡನ್ನು ಪಡ್ಕೋಬೋದು. ಅದರ ಜೊತೆಗೆ ಬ್ಯಾಚುಲರ್ ಡಿಗ್ರಿಯಲ್ಲಿ ಅಂದರೆ ಸೋಷಿಯಲ್ ಸೈನ್ಸ್ ಅಥವಾ ಮಾಸ್ಟರ್ ಆಫ್ ಸೈನ್ಸ್, ಆಮೇಲೆ ಹ್ಯುಮಿನಿಟಿ. ಸೊ ಈ ಒಂದು ಕೋರ್ಸ್ಗಳಲ್ಲಿ ಕೂಡ ನೀವು 50% ತೊಗೊಂಡು ಪಾಸಾಗಿರಬೇಕು. ಮತ್ತು ಕೆಲ ವಿಶ್ವವಿದ್ಯಾಲಯದಲ್ಲಿ ಅಂದರೆ ರಿಕಗ್ನೈಸ್ಡ್ ಇರುವಂಥ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಪಾಸಾಗಿರಬೇಕಾಗುತ್ತೆ.